ನನ್ನ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಬಿಜೆಪಿಯ ಕಡೆಯಿಂದ ಅಶೋಕ್ ಗೌಡ ಜೊತೆಗಿದ್ದಾರೆ. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ನಿಂದ ರಾಜು ಗೌಡ ಜೊತೆಗಿದ್ದಾರೆ. ಕಾಂಗ್ರೆಸ್ನಿಂದ ನಾಗರಾಜ್ ಹದ್ದಿ ಬಾಗಲಕೋಟೆಯಿಂದ. ನಾಗರಾಜ್ ಹದ್ದಿ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಇನ್ನು ಬಾರ್ ಮಾಲೀಕರು ಶಂಕರೇಗೌಡ ಜೊತೆಗಿದ್ದಾರೆ. ಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಇನ್ನು ನಮ್ಮ ಅಸೋಸಿಯೇಟ್ ಎಡಿಟರ್ ರಾಜಕೀಯ ವಿಶ್ಲೇಷಕರು ಪ್ರಶಾಂತ್ ನಾಥು ಕೂಡ ಜೊತೆಗಿದ್ದಾರೆ. ಶಂಕರೇಗೌಡರ ವಾಯ್ಸ್ ಏನೋ ಕ್ಲಿಯರ್ ಇಲ್ಲ ಅಂತ ನಾನು ಭಾವಿಸ್ತೀನಿ, ನಂತರ ನಾನು ಮಾತನಾಡಿಸ್ತೀನಿ. ಅಶೋಕ್ ಗೌಡ್ರೆ, ಆಡಿಯೋದಲ್ಲಿ ಹೆಸರು ಬಂದ ಕೂಡಲೇ ರಾಜೀನಾಮೆ ಯಾಕೆ ಕೊಡಬೇಕು? ನೋಡಿ, ಯಾರೋ ಏನೋ ಮಾತನಾಡಿದ್ರು ಅಂತ ರಾಜೀನಾಮೆ ಕೊಡೋದಕ್ಕಾಗತ್ತಾ? ಹೌದು. ಏನಂತ ಹೇಳಿದ್ರೆ, ಲೋಕಾಯುಕ್ತದಲ್ಲಿ ಹಗರಣ ಆಗ್ತದಲ್ಲ, ಲೋಕಾಯುಕ್ತದವರೆಲ್ಲ ಸಿಕ್ಕಾಕೊಂತಾರಲ್ಲ, ಅದು ಯಾರೋ ಒಬ್ಬರು DC ಇವ್ರ ಹೆಸರು ಹೇಳಿಬಿಟ್ಟು, SP ಇವ್ರ ಹೆಸರು ಹೇಳ್ಬಿಟ್ಟು, ಜೋಶಿ ಇವ್ರ ಹೆಸರು ಹೇಳ್ತಾರೆ. ಆಗಲೂ ಸಹ ಎವಿಡೆನ್ಸ್ ಇರಲಿಲ್ಲ ಅಂತ ಹೇಳಿದ್ರು ಇದೇ ಸಚಿವರು RB ತಿಮ್ಮಾಪುರ ಅವರು. ತದನಂತರದಲ್ಲಿ ಈ ಸರ್ಕಾರ ಪ್ರಾರಂಭವಾದಾಗಿನಿಂದ ಮೋಸ್ಟ್ ಕರಪ್ಟ್ ಡಿಪಾರ್ಟ್ಮೆಂಟ್ ಯಾವುದಾದ್ರೂ ಇದ್ದರೆ ಅದರಲ್ಲಿ ಅಬಕಾರಿ, ಶಿಕ್ಷಣ ಮತ್ತು ಆರೋಗ್ಯ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಿರ್ತಕ್ಕಂಥ ವಿಚಾರ. ಈಗ ಅದಕ್ಕೆ ಮಹಿಳಾ ಮತ್ತು ಇದಕ್ಕೂ ಸೇರಿಕೊಂಡಿದೆ, RDPR ಸೇರಿಕೊಂಡಿದೆ. ಮೋಸ್ಟ್ ಕರಪ್ಟ್ ಈ ಡಿಪಾರ್ಟ್ಮೆಂಟ್ಸ್ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ಬಂಗಾರಪ್ಪನವರು ಕಾಲದಲ್ಲಿ ಈ CL2ಗೆ ಜಿಲ್ಲಾ ವೈಸು ಮಾಡ್ತಾರೆ. CL2ನ ಎಷ್ಟು ಕೊಡಬೇಕು ಅಂತ ಹೇಳಿ. ಆಗ ಏನಾಗುತ್ತೆ, ಕೆಲವು ಜಿಲ್ಲೆಗಳಲ್ಲಿ ಎಕ್ಸಸ್ ಕೊಡ್ತಾರೆ, ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ಕೊಡ್ತಾರೆ. ಕೋರ್ಟ್ ಆರ್ಡರ್ ಆಗ್ತದೆ, ಅನೇಕ ಕೋರ್ಟು, ಸೆಷನ್ ಕೋರ್ಟ್, ಬೇರೆ ಬೇರೆ ಎಲ್ಲ ಕೋರ್ಟ್ಗಳನ್ನು ಆರ್ಡರ್ ಆಗ್ತದೆ. ಆರ್ಡರ್ ಆಗಿ ಫೈನಲ್ ಆಗಿ 2023ರಲ್ಲಿ ಒಂದು ಫೈನಲ್ ಆಗ್ತದೆ. ಎಲ್ಲೆಲ್ಲಿಗೆ ಎಕ್ಸಸ್ ಕೊಟ್ಟಿದ್ರೆ ಅಲ್ಲೆಲ್ಲ ಕ್ಯಾನ್ಸಲ್ ಮಾಡಿ, ಎಲ್ಲೆಲ್ಲಿ ಕಡಿಮೆ CL2 CL9 ಅರ್ಥ ಆಗಲ್ಲ. CL2 ಅಂತಂದ್ರೆ ವೈನ್ ಶಾಪು, CL9 ಅಂತಂದ್ರೆ ಬಾರು, CL7 ಅಂತಂದ್ರೆ ಬೋರ್ಡಿಂಗ್ ಇರುವಂತ ಹೋಟೆಲ್. ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಆಯ್ತು, ಇನ್ನೂ ಇದೆ. CL4 CL6 ಬಗ್ಗೆನೂ ಮಾತಾಡ್ತೀನಿ. CL2ಗೆ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ನೀವು ಎಲ್ಲಿ ಎಕ್ಸಸ್ ಕೊಟ್ಟಿದ್ದೀರಾ ಕ್ಯಾನ್ಸಲ್ ಮಾಡಿ, ಎಲ್ಲಿ ಕಡಿಮೆ ಕೊಟ್ಟಿದ್ದೀರಾ ಅಲ್ಲಿ ನೀವು ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತ ಕೋರ್ಟ್ ಹೇಳ್ತದೆ. ಕೋರ್ಟ್ ಹೇಳಿದ್ಮೇಲೆ 2023ರಲ್ಲಿ ಬರ್ತಕ್ಕಂಥ ಆದೇಶ ಅದು. ಅಂದರೆ ಈ ಸರ್ಕಾರ ಬಂದಮೇಲೆ, ಈ ಸರ್ಕಾರ ಅದು ಬಂದಿದ್ದ ಕೂಡಲೇ ಇವ್ರಿಗೆ ಏನು ವೈಬ್ರೇಷನ್ಸ್ ಆಗ್ಬಿಡ್ತದೋ, ನಮಗೆ ಸಿಕ್ಬಿಡ್ತು ಲೂಟ್ ಮಾಡೋಕ್ಕೆ ಅಂತ ಹೇಳಿ ಇವರ ಮಗ ವಿನಯರ ಅಕೌಂಟ್ಗೆ ಎಲ್ಲ ಬಾರ್ ಮಾಲೀಕರು ಹೇಳಿರ್ತಕ್ಕಂಥ ವಿಚಾರ ಮಾತ್ರ ಹೇಳ್ತಾ ಇದ್ದೀನಿ. 70 ಲಕ್ಷ ರೂಪಾಯಿ ಒಂದು ಬಾರ್ಗೆ ಎಲ್ಲೆಲ್ಲಿ ಲೈಸೆನ್ಸ್ ಕೊಡಬೇಕು ಅಲ್ಲಿ ಸಾಕ್ಷಿ ಏನಿದೆ ಅಂತ ಕೇಳ್ತಾ ಇರುತ್ತಾನೆ ಅಶೋಕ್ ಗೌಡ್ರೆ. ಒಂದು ನಿಮಿಷ, ಅದನ್ನೇ ಹೇಳ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ಇದ್ರ ಬಗ್ಗೆ ಸಾಕ್ಷಿನೂ ಅವರ ಅಕೌಂಟ್ಗೆ ಹೋಗಿರ್ತಕ್ಕಂತಹದ್ದು ಯಾರೋ ಒಬ್ಬರ ಹತ್ರ ಇದೆ. ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಹಗರಣಗಳು ಆಚೆ ಬರಲಿ ಆವಾಗ ನಾನು ಹೇಳ್ತೀನಿ ಅಂತಂದ್ರು. ಈಗ ಹಗರಣ ಆಚೆ ಬಂದರೆ ಅವರು ಸಹ ಎವಿಡೆನ್ಸ್ ಕೊಡಲಿಕ್ಕೆ ರೆಡಿ ಇದ್ದಾರೆ. ಒಂದು. ಎರಡನೇ ವಿಚಾರ, ಅದು CLಗೆ CL2 ಬಗ್ಗೆ. ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ CL2 ಲೈಸೆನ್ಸು? 4342 ಲೈಸೆನ್ಸ್ ಈ ಸರ್ಕಾರ ಬಂದ ಮೇಲೆ ಕೊಟ್ಟಿರ್ತಕ್ಕಂಥದ್ದು. CL7ಗೆ ಬನ್ನಿ, 3267 ಸದನದಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಸಚಿವರು. ಜೊತೆಗೆ CL9 3667, CL4 316, CL6 ಟೋಟಲ್ 14229 ಲೈಸೆನ್ಸ್ ಹೊಸದಾಗಿ ಕೊಟ್ಟಿರೋದಲ್ಲ, ನೀವು ಟೋಟಲ್ ಲೈಸೆನ್ಸ್ ಲೆಕ್ಕ ಹೇಳ್ತಾ ಇದ್ದೀರಿ. ಈ ಸರ್ಕಾರ ಬಂದ ಮೇಲೆ CL7 ಲೈಸೆನ್ಸ್ ಏನೇನೆ 1300 ಚಿಲ್ಲರೆ. CL2 ಏನಿದೆ, CL2 ಜಾಸ್ತಿ ಮಾಡಿದ್ದಾರೆ. ಮತ್ತು CL4 ಕೊಟ್ಟಿದ್ದಾರೆ, CL6 ಕೊಟ್ಟಿದ್ದಾರೆ, CL9ಕ್ಕೂ ಸಹ. ಅದನ್ನು CL2 CL9 ಕೊಡಬಾರ್ದು ಅಂತಿತ್ತು. ಆದರೆ ಏನು ಮಾಡಿದ್ದಾರೆ ಅಂದರೆ, ಬಂಗಾರಪ್ಪನವ್ರ ಕಾಲದಲ್ಲಿ ಏನು ಒಂದು ಆರ್ಡರ್ ಆಗಿತ್ತು ಅದನ್ನು ವೈಲೇಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಉಂಟು. ಈಗ ಒಂದು ಪ್ರತಿ ಲೈಸೆನ್ಸ್ಗೆ ಏನೀಗ ಅಲ್ಲಿ ಫೋಟೋದಲ್ಲಿ ಬರ್ತಿದ್ದಾರೆ ಲಕ್ಷ್ಮೀನಾರಾಯಣವರು, ಅವರೇ ಆಪಾದನೆ ಮಾಡಿದ್ದಾರೆ ಮತ್ತು ಬೇರೆಯವರೆಲ್ಲ ಆಪಾದನೆ ಮಾಡಿರ್ತಕ್ಕಂಥದ್ದು ಏನು ಅಂದರೆ, ಹೊಸ ಲೈಸೆನ್ಸ್ಗೆ ಮಂತ್ರಿಗಳಿಗೇನೆ ಡೈರೆಕ್ಟಾಗಿ ಕೊಡಬೇಕಾಗಿದೆ. ಇವತ್ತು 50 ಲಕ್ಷದಿಂದ 1 ಕೋಟಿ ರೂಪಾಯಿ ಕೊಡಬೇಕಾಗಿದೆ ಅಂಥೇಳಿ ಆಪಾದನೆಗಳಿವೆ. ಜೊತೆಗೆ ಮೈಕ್ರೋ ಬ್ರೂವರಿದು ಆಡಿಯೋಗಳಿವೆ, ಇವರೇ ಹೇಳಿರ್ತಕ್ಕಂಥದ್ದು. ಜೊತೆಗೆ ಆಯ್ತಪ್ಪ, ಇಷ್ಟೆಲ್ಲ ಒಂದು ಕಡೆಗೆ ಇಷ್ಟು ಅಧಿಕಾರಿಗಳು ಸಿಕ್ಬಿದ್ರಲ್ರಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ, ಇಷ್ಟು ಅಧಿಕಾರಿಗಳು, ಒಂದು ಅಧಿಕಾರಿ ಕ್ಲಿಯರ್ ಆಗಿ ಹೇಳಿಬಿಡಿ. ಈಗ ಯಾರೋ ಒಬ್ಬ ಅಧಿಕಾರಿ ತನ್ನ ಲಂಚದ ಪ್ರಮಾಣವನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ ಒಬ್ಬ ಸಚಿವನ ಹೆಸರನ್ನ ಹೇಳದ ಅಂತ ಅನ್ಕೊಳ್ಳೋಣ. ನೋಡಿ, ಸಚಿವರು ಯಾಕೆ ರಾಜೀನಾಮೆ ಕೊಡಬೇಕು? ಅದಕ್ಕೆ ಇದು ಬೇಸಿಕ್ ಪ್ರಶ್ನೆ. ನಿಮಗೆ ಆಡಳಿತ ಅಂದ್ರೆ ಏನು? ಈಗ ನೀವು ಬಂದು ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀರಾ, ನೀವೇನೋ ತಪ್ಪು ಮಾತಾಡ್ಬಿಟ್ರಿ ಅನ್ಕೊಳ್ಳಿ, ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ತೀವಿ. ಜೊತೆಗೆ ನಿಮ್ಮ ಎಡಿಟರ್ನ ಪ್ರಶ್ನೆ ಮಾಡಬೇಕು ಅಥವಾ ನಿಮ್ಮ ಇವ್ರನ್ನೂ ಪ್ರಶ್ನೆ ಮಾಡಬೇಕು ಇಲ್ವಾ? ಯಾಕೆ ಅಂತ ಹೇಳಿದ್ರೆ, ನಿಮಗೆ ಒಂದು ಫಾರ್ಮ್ಯಾಟ್ ಕೊಟ್ಟಿರ್ತಾರೆ. ಆ ಫಾರ್ಮ್ಯಾಟ್ನ ನೀವೇನಾದ್ರು ವೈಲೇಟ್ ಮಾಡಿದ ಕೂಡಲೇ ನಾವು ಹೋಲ್ಡ್ ಮಾಡೋದು ಯಾರನ್ನ ಮಾಡಬೇಕು ಅಲ್ವಾ? ಈಗ ಈ ಡಿಪಾರ್ಟ್ಮೆಂಟ್ ಏನಿದೆ ಮೋಸ್ಟ್ ಕರಪ್ಟ್ ಆಗಿದ್ದು ಯಾರಿಂದ ಅಂದ್ರೆ RB ತಿಮ್ಮಾಪುರಿಂದ. ಅಲ್ಲಿವರೆಗೂ ಮೊನ್ನೆ ಪರಮೇಶ್ವರ್ ಅವರ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ ಒಬ್ಬ ಇನ್ಸ್ಪೆಕ್ಟರ್ ಒಬ್ಬ ಸಿಕ್ಕಾಕೊಂಡ. ನೋಡಿ, ಇನ್ಸ್ಪೆಕ್ಟರ್ ಒಬ್ಬ ಸಿಕ್ಕಾಕೊಂಡ, ಪರಮೇಶ್ವರ್ ಅವರು ರಿಸೈನ್ ಕೇಳಿದ್ರ ನೀವು? ಒಂದು ನಿಮಿಷ, ಆ ಲಾಜಿಕ್ ಇಲ್ಲಿಗೂ ಅಪ್ಲೈ ಆಗ್ಬೇಕಲ್ಲ. ನೋಡಿ, ಒಂದೇ ಒಂದು ತಿಳ್ಕೊಳ್ಳಿ, ಅವ್ರು ಯಾರೂ ಸಹ
ಆ ಇನ್ಸ್ಪೆಕ್ಟರ್ಗಳು ಇಬ್ಬರು ಸಿಕ್ಕಾಕೊಂಡ್ರು ಲಾಸ್ಟ್ ವೀಕಲ್ಲಿ. ಹೋದ ವಾರದಲ್ಲಿ ನಾವು ಒಬ್ಬ 4 ಲಕ್ಷ ಇನ್ನೊಬ್ಬ 50,000 ತೊಗೊಬೇಕಾದ್ರೆ ಯಾರೂ ಸಹ ನನ್ನ ಮಂತ್ರಿಗೆ ಅದರಲ್ಲಿ ಶೇರ್ ಕೊಡಬೇಕು ಅಂತ ಹೇಳಿಲ್ಲ. ಇವರೆಲ್ಲರೂ ಹೇಳಿದ್ದಾರೆ ಮಂತ್ರಿಗೆ ಶೇರ್ ಕೊಡಬೇಕು ಅಂತ ಹೇಳಿರ್ತಕ್ಕಂಥದ್ದುಂಟು. ಆಮೇಲೆ ಆ ಲೋಕಾಯುಕ್ತ ಹಗರಣದಲ್ಲಿ ಜೋಶಿ ಅವರು ಡೈರೆಕ್ಟಾಗಿ ಹೇಳ್ತಾನೆ, ಅವ್ನು ಯಾರೋ ಅಪ್ರೂವರ್ ಆಗ್ತಾನೆ, ಇದೆಲ್ಲ ಮಾಡಿದ ಆರ್ ಬಿ ತಿಮ್ಮಾಪುರನೇನೆ, ಆರ್ ಬಿ ತಿಮ್ಮಾಪುರದ್ದು ಡಿಪಾರ್ಟ್ಮೆಂಟ್ ಇದು ಲೋಕಾಯುಕ್ತ ಅಂತ ಹೇಳ್ತಾನೆ. ಅಂದ್ರೆ ಆರ್ ಬಿ ತಿಮ್ಮಾಪುರ್ನ ಇಟ್ಕೊಂಡು ಈ ಸರ್ಕಾರ ಯಾವ ರೀತಿ ನಡೆಸ್ತಾ ಇದೆ ಅಬಕಾರಿ ಇಲಾಖೆನ. ಅಕಸ್ಮಾತ್ ಏನಾದರೂ ನಾನು ಆನೆಸ್ಟು ಅಂತ ಹೇಳ್ತಕ್ಕಂತಹ ಸಿದ್ದರಾಮಯ್ಯನವರು ಕರಿ ಚುಕ್ಕೆಯನ್ನೆಲ್ಲ ಕರಿ ಬಟ್ಟೆ ಒಳ್ಕೊಂಡಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ರೆಸ್ಪಾನ್ಸಿಬಲ್. ನಾಗರಾಜ್ ಅವರನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ನಾಗರಾಜ್ ಅವರೇ, ಈಶ್ವರಪ್ಪ ಅವರ ಮೇಲೆ ಆರೋಪ ಕೇಳಿ ಬಂತು, ಈಶ್ವರಪ್ಪ ಅವರು ರಾಜೀನಾಮೆ ಕೊಡುವಂತ ಸ್ಥಿತಿ ಬಂತು. ನಾವು ಬಹಳ ಹಿಂದಕ್ಕೆ ಹೋಗೋದು ಬೇಡ. ಕಳೆದ ಸರ್ಕಾರದ ಅವಧಿಯಲ್ಲಿ ಆರ್ ಬಿ ತಿಮ್ಮಾಪುರ ಅವರ ಮೇಲೆ ಪದೇ ಪದೇ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜೀನಾಮೆ ಕೊಡಬೇಕಲ್ವಾ ಸರ್? ಅವರು ಈಶ್ವರಪ್ಪನವ್ರ ಮೇಲೆ ಸರ್ ಈಶ್ವರಪ್ಪನವ್ರ ಮೇಲೆ ಅವ್ರು ಬರೆದಿಟ್ಟು ಅವ್ರು ನೇಣು ಹಾಕೊಂಡಿದ್ರು, ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಆದ್ರೆ ನಮ್ಮ ಸಚಿವರ ಮೇಲೆ ಯಾವುದೇ ಗುರುತರವಾದಂತ ಆಪಾದನೆ ಇಲ್ಲ. ಯಾರೋ ಫೋನ್ ನಲ್ಲಿ ಮಾತಾಡಿದ್ದನ್ನ ನೀವು ಅದನ್ನೇ ಸಾಕ್ಷಿ ಇಟ್ಕೊಂಡ್ರೆ ಹೇಗೆ ಸಾಧ್ಯ? ನಾಗರಾಜ್ ಅವರು ಅಬಕಾರಿ ಡಿಸಿ ಮಾತಾಡಿದಾಗ ಒಬ್ರು ಮಂತ್ರಿಗಳ ಹೆಸರು ಹೇಳಿದಾಕ್ಷಣ ಸರ್ಕಾರ ಮಂತ್ರಿಗಳನ್ನ ಕೂಡ ಒಳಪಡಿಸಿ ತನಿಖೆಗೊಳಪಡಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಅದು ಅಬಕಾರಿ ಡಿಸಿ ಯಾರೋ ಹೇಳಿದ್ರು ಅಂತ ಆಯ್ತಾ? ಅಬಕಾರಿ ಡಿಸಿನ ನೀವು ಜೈಲಿಗೆ ಕಳಿಸ್ಲಿಲ್ವಾ? ತನಿಖೆ ಮಾಡಲಿಲ್ಲ ಸರ್, ತನಿಖೆ ಮಾಡಲಿ ಅದರಲ್ಲಿ. ಕರೆಕ್ಟ್. ಏನ್ ತನಿಖೆ? ನಾನು ಅದೇ ಕೇಳ್ತಿದ್ದೀನಿ. ಸಿಜೆ ರಾಯ್ ಅಂತ ಒಬ್ಬ ಪ್ರೈವೇಟ್ ಪರ್ಸನ್ ಸತ್ತಾಗ SIT ತರಾತುರಿಯಲ್ಲಿ SIT ಮಾಡ್ತೀರಿ. ಈ ಪ್ರಕರಣದಲ್ಲಿ ಎಷ್ಟು ದಿನದಿಂದ ಕೇಳಿ ಬರ್ತಾ ಇದೆ ಅದು? ಬಂದವರೆಲ್ಲ ಹೇಳ್ತಿದ್ದಾರೆ, ತಿಮ್ಮಾಪುರ ಅವರ ಹೆಸರು ಹೇಳ್ತಿದ್ದಾರೆ. ನಾನೇನು ತಿಮ್ಮಾಪುರ ರಾಜೀನಾಮೆ ಬಿಜೆಪಿ ಆಗ್ರಹಿಸ್ತಾ ಇರ್ಬೋದು, ಬಟ್ ತಿಮ್ಮಾಪುರ್ ಸೇರಿದಂತೆ ತನಿಖೆನಾದ್ರೂ ಒಂದು ಸರ್ಕಾರ ಮಾಡಿಸ್ಬೇಕಲ್ಲ. ತನಿಖೆಗೂ ಕೂಡ ಅದು ಈಗ ವಾಲ್ಮೀಕಿ ಹಗರಣ ನಡೀತು, ನಾಗೇಂದ್ರರ ಪಾತ್ರ ಡೆತ್ ನೋಟ್ನಲ್ಲಿ ಏನು ಬಂತು? ಡೆತ್ ನೋಟ್ನಲ್ಲಿಂದ ಹಿಡಿದು ಯಾವ ಅಧಿಕಾರಿ ಭಾಗಿಯಾಗಿದ್ದ ಅಧಿಕಾರಿ ನಾಗೇಂದ್ರರ ಹೆಸರು ಹೇಳ್ದ. ಅಲ್ಲಿ ನಾಗೇಂದ್ರ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ರಿ. ಈ ಪ್ರಕರಣದಲ್ಲೂ ಕೂಡ ಅಬಕಾರಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕೊಟ್ಟರೆ ಮುಗಿದು ಹೋಯ್ತಾ? ನಾನು 1 ಲಕ್ಷ 2 ಲಕ್ಷ ಆಗಿದ್ರೆ ನಾನೇನು ತಿಮ್ಮಾಪುರ ಅವರ ಹೆಸರು ಹೇಳಿದಾಗ ನಂಬ್ತಿರ್ಲಿಲ್ಲ. ಹೇಳ್ತಾ ಇರೋದು ಎಷ್ಟು? 1,20,00,000 ಕೋಟಿ, 1 ಕೋಟಿ 50 ಲಕ್ಷ, 1 ಕೋಟಿ 20 ಲಕ್ಷ. ಮಂತ್ರಿಗಳ ಅಪ್ರೂವ್ ಇಲ್ಲದೆ DC ಅಂತ ಅಧಿಕಾರಿ ಅದನ್ನ ಹಣ ಕೇಳಲಿಕ್ಕೆ ಸಾಧ್ಯ ಉಂಟಾ? ಒಂದು ಹೇಳಿ ನೀವು. ಹಂಗಿದ್ರೆ ಅದರ ಬಗ್ಗೆ ತನಿಖೆ ಇಲ್ಲ, ಅದರ ಬಗ್ಗೆ SIT ಇಲ್ಲ. ಆಶ್ಚರ್ಯ ನೋಡಿ. ನಾಗರಾಜ್ ಹದ್ಲಿ, ನೀವು ನನ್ನ ಗೆಳೆಯರಿದ್ದೀರಿ ಬಾಗಲಕೋಟೆಯಿಂದ, ಪಾಪ ನೀವು ಬಂದು ಡಿಫೆಂಡ್ ಮಾಡ್ತಿದ್ದೀರಿ. ಬೆಂಗಳೂರಲ್ಲಿ ಯಾರು ಬಂದು ಡಿಫೆಂಡ್ ಮಾಡ್ಲಿಕ್ಕೂ ಕೂಡ ತಯಾರಿಲ್ಲ. ತಿಮ್ಮಾಪುರ ಸಾಹೇಬರು ಸದನದಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಏನೇನು ಆಗಿದೆ ಅಂತ ಹೇಳಿ. ಅದು ಸ್ಪಷ್ಟೀಕರಣ ಅಂತ ಅನ್ಸುತ್ತಾ ನಿಮಗೆ? ಅದು ಹೇಳಿದ್ದಾರೆ, ತನಿಖೆ ಮಾಡಂತನೂ ಹೇಳಿದ್ದಾರೆ. ಅದು ತನಗೆ ತಾನೇ ಕ್ಲೀನ್ ಚಿಟ್ ಕೊಟ್ಟುಕೊಂಡಿರೋದು ತಾನೆ ಹದಲಿ ಅವರೇ? ಅದು ಸ್ಪಷ್ಟೀಕರಣನ ತನಗೆ ತಾನೇ ಕ್ಲೀನ್ ಚಿಟ್ ಕೊಟ್ಕೊಂಡಿರೋದ? ತನಿಖೆ ಆಗೋದಕ್ಕಿಂತ ಮೊದಲು ನಾನು ತಪ್ಪೇ ಮಾಡಿಲ್ಲ ಅಂತ ತನಗೆ ತಾನೇ ಕ್ಲೀನ್ ಚಿಟ್ ಕೊಟ್ಕೊಂಡ್ರೆ ಸ್ಪಷ್ಟೀಕರಣ? ದೂರುದಾರರು ಅವರೇ, ವಕೀಲರು ಅವರೇ, ಜಡ್ಜು ಅವರೇ, ತಿಮ್ಮಾಪುರವರೇ ಹೇಳ್ಕೊಂಡ್ರು. ಹೆಂಗ್ ರಾಜೀನಾಮೆ ಕೊಡ್ಲಿಕ್ಕೆ ಆಗತ್ತೆ? ಅವ್ರು ಆರೋಪ ಮಾಡಿದ ತಕ್ಷಣ. ಅಲ್ರಿ, ಆರೋಪ ಮಾಡಿದ ತಕ್ಷಣ ಯಾರು ರಾಜೀನಾಮೆ ಕೊಡಬೇಕು ಅಂತಿಲ್ಲ. ಬಟ್ ಸರ್ಕಾರ, ನೀವು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ಬಂದಿದ್ದೀರಿ. ಸರ್ಕಾರ ಒಂದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚಿಸಬೇಕಿತ್ತಲ್ಲ ಇದರಲ್ಲಿ. ಇಲ್ಲ, ಹೋಗ್ಲಪ್ಪ ಲೋಕಾಯುಕ್ತಕ್ಕೆ ಫ್ರೀ ಹ್ಯಾಂಡ್ ಕೊಡಿ, ತನಿಖೆ ಮಾಡಲಿ. ಯಾವುದೇ ಪ್ರಕರಣ ಬಂದರೂ ಕಳೆದ 32 ತಿಂಗಳಿನಿಂದ ಸ್ಟ್ಯಾಂಡರ್ಡ್ ಆಪರೇಷನಲ್ ಪ್ರೊಸೀಜರ್ ಏನು SOP ಏನು ಸರ್ಕಾರದ್ದು, ಅಧಿಕಾರಿಗಳ ಪಾತ್ರ ಇದೆ. ಬರೀ ಅಧಿಕಾರಿಗಳದನ್ನು ನಡೆಸ್ಕೊಂಡು ಹೋಗಕ್ಕೆ ಸಾಧ್ಯ ಉಂಟಾ ರಾಜಕೀಯ ವ್ಯವಸ್ಥೆಯಲ್ಲಿ? ಹದ್ಲಿ ಅವರೇ, ನಿಮಗೆ ಕೇಳ್ತಾ ಇರೋದು. ಸರ್ ಕೇಳ್ತಾ ಇಲ್ಲ, ಸರಿಯಾಗಿ ಕೇಳ್ತಾ ಇಲ್ಲ ನನಗೆ. ಅಲ್ಲ, ಎಲ್ಲದಕ್ಕೂ ಅಧಿಕಾರಿಗಳನ್ನ ಬಲಿಪಶು ಮಾಡ್ತಾ ಹೋದ್ರೆ ಅಧಿಕಾರಿಗಳ ತಲೆ ಕಟ್ಟಿಕೊಟ್ಟು ಸುಮ್ಮನಾಗ್ಬಿಟ್ರೆ ಮುಗಿದು ಹೋಯ್ತು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಅಲ್ಲ ಸರ್, ಅದರಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ರಲ್ಲ ಅವರು, ಅದರಲ್ಲಿ ಪಾತ್ರನೇ ಇಲ್ಲಲ್ಲ. ಅವ್ರು ನೇರವಾಗಿದ್ರೆ ನೀವು ಆರೋಪ ಮಾಡಿ ಮಾಡಿದ್ರೆ
ನಾಗರಾಜ್ ಸರ್ ಉದ್ದೇಶಪೂರ್ವಕವಾಗಿ ಡಿ ಸಿ ಅವ್ರ ಹೆಸರು ತಗೊಂಡ್ರೆ ಹೇಗೆ ಅಂತ? ಯಾಕೆ ಉದ್ದೇಶಪೂರ್ವಕವಾಗಿ ಡಿ ಸಿ ಅವ್ರ ಹೆಸರು ತಗೋತಾರೆ? ಆ ಡಿ ಸಿ ಅವ್ರು ಯಾಕೆ ತಗೋಬೇಕಂತ ಉದ್ದೇಶಪೂರ್ವಕವಾಗಿ ತಗೊಂಡಿದ್ರೆ ಏನ್ ಅದು ಹೆಂಗ್ ಪ್ರೂವ್ ಮಾಡ್ತೀರಿ ಉದ್ದೇಶಪೂರ್ವಕವಾಗಿ ತಗೊಂಡ್ರು ಅಂತ? ಇಲ್ಲ, ಅದಕ್ಕೆ ಅವ್ರನ್ನ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಅದನ್ನ ಮಂತ್ರಿಗಳನ್ನ ಎನ್ಕ್ವೈರಿಗೆ ಒಳಪಡಿಸ್ಬೇಕಾಗಿಲ್ವಾ? ನೀವು ಒಂದು ಸಣ್ಣ FIR ಹಾಕಿದ್ರೆ CDR ತೆಗಿತೀರಿ, ಯಾರ್ಯಾರು ಕಾಲ್ ಮಾಡಿದ್ರಿ ಅಂತ ತೆಗಿತೀರಿ. ಈ ಪ್ರಕರಣದಲ್ಲೂ ತೆಗಿರಿ, ಯಾರ್ಯಾರ ಜೊತೆ ಯಾರ್ಯಾರು ಮಾತಾಡಿದ್ದಾರೆ, ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗಲಿ, ನೈತಿಕ ಹೊಣೆ ಹೊತ್ತಾದ್ರೂ ಹೇಳಿ ಅಲ್ವಾ ಅದನ್ನ. ಕೇಳ್ತಿದ್ದೆ ತಾನೇ ಹದ್ಲಿ ಅವರೇ? ಸರಿಯಾಗಿ ಕೇಳ್ತಾ ಇಲ್ಲ ಸರ್, ಸರಿಯಾಗಿ ಕೇಳ್ತಾ ಇಲ್ಲ. ಎಸ್, ಸರಿಯಾಗಿ ಕೇಳ್ತಾ ಇಲ್ಲ ಅಲ್ಲ, ನಿಮ್ಗೆ ಸಮರ್ಥಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಹದ್ಲಿ ಅವರೇ. ಕಟ್ ಆಗ್ತಾ ಇದೆ. ನಾನು ಅರ್ಥ ಮಾಡ್ಕೊಳ್ಳಬಲ್ಲೆ ಯಾಕೆ ಸರಿಯಾಗಿ ಕೇಳ್ತಿಲ್ಲ ಅಂತ. ಬೆಳಗ್ಗೆನೂ ಸಹ ವಕ್ತಾರರು ಓಡೋಗ್ಬಿಟ್ಟಿದ್ದಾರೆ. ಬೆಳಗ್ಗೆನೂ ಕೂಡ ನಿಮ್ಮ ವಕ್ತಾರರು ಅರ್ಧಕ್ಕೆ ಎದ್ದು ಹೋದ್ರು. ನಟರಾಜ್ ಗೌಡ್ರು ಈಗ ವಕ್ತಾರರು ಕೇಳಿಸ್ತಾ ಇಲ್ಲ, ಏನ್ ಮಾಡೋದಕ್ಕಾಗ್ತದೆ? ತಿಮ್ಮಾಪುರ ಅವ್ರಿಗಾದ್ರೂ ಹೇಳ್ರಿ, ಸುವರ್ಣ ನ್ಯೂಸ್ಗೆ ಬರ್ಲಿ ಅಂತ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಅವ್ರು. ಎಸ್ ಹದ್ಲಿ ಅವರೇ, ಹಾಗೇ ಇರಿ ಸಂಪರ್ಕದಲ್ಲಿ. ನಾನು ಶಂಕರೇಗೌಡರನ್ನೊಮ್ಮೆ ಮಾತನಾಡ್ಸೋಣ. ಮಂಡ್ಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅನ್ನುವಂಥ ಆರೋಪವನ್ನು ಅಲ್ಲಿನ ಬಾರ್ ಮಾಲಕರು ಸುಮಾರು ಜನ ಮಾಡಿದರು. ಇವತ್ತು ಬೆಳಗ್ಗೆನೂ ಕೂಡ ಒಬ್ಬರು ಬಾರ್ ಮಾಲಕರು ಪುನೀತ್ ಅಂತ. ಶಂಕರೇಗೌಡರು, ಯಾಕೆ ಈ ರೀತಿ ಆಗಿರೋದು ಅಬಕಾರಿ ಇಲಾಖೆಯಲ್ಲಿ? ಲೈಸೆನ್ಸ್ ಅನ್ನ ಕೊಟ್ಟಾಗ ಸರ್ CL7 ಲೈಸೆನ್ಸ್ ಅನ್ನ ಕೊಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಭ್ರಷ್ಟಾಚಾರ ಜಾಸ್ತಿ ಆಗ್ತು. ಪ್ರತಿಯೊಬ್ಬರು DC-ಗಳು ಕೂಡ CL7 ಅಂದಾಗ ಅವ್ರಿಗೆ ಎಷ್ಟು ಕೇಳಬೇಕು ಅನ್ನೋದ್ರ ಲೆಕ್ಕನೇ ಇಲ್ಲೇ ಮಿತಿ ಮೀರಿ ಕೇಳ್ಕೊ ಬಂದ್ರು. ಇದೇ ತರ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಅದೇ ತರ ನಡೀತು. ಮಂಡ್ಯ ಜಿಲ್ಲೆಯಲ್ಲಿ ಏನಾಗ್ತು ಅಂತಂದ್ರೆ, ಸುಂದರ್ ಅಂತಕ್ಕಂಥ ವ್ಯಕ್ತಿ ಒಬ್ಬ ಅವ್ರ ತಂದೆ ಹೆಸರಲ್ಲಿ ಲೈಸೆನ್ಸ್ ಆಗ್ತಾಗ 2 ವರ್ಷದಿಂದ ಲೈಸೆನ್ಸು ಕಾನೂನು ಪ್ರಕಾರ ಎಲ್ಲಾದ್ರಲ್ಲೂ ಚೌಕಟ್ಟಲ್ಲಿ ಕರೆಕ್ಟ್ ಆಗಿರೋದನ್ನ ಶಂಕರೇಗೌಡ್ರೆ ಮಾತನಾಡಿಸ್ತೀನಿ. ನಿಮ್ಮ ಆಡಿಯೋ ಏನೋ ಪ್ರಾಬ್ಲಮ್ ಇದೆ, ಮತ್ತೆ ಸರಿಪಡಿಸಿ ನಾನು ಮತ್ತೆ ಮಾತನಾಡಿಸ್ತೀನಿ ನಿಮ್ಮನ್ನ. ರಾಜುಗೌಡ್ರೆ, ಕಾಂಗ್ರೆಸ್ನವ್ರದ್ದು ಲಾಜಿಕ್ ಇಷ್ಟೇ ಇರೋದು. ನಾನು ಅದನ್ನು ಅಶೋಕ್ ಗೌಡ್ರ ಹತ್ರ ಕೇಳಿದೆ, ರಿಸೈನ್ ಮಾಡಬೇಕಾದಂಥ ಅಗತ್ಯ ಇಲ್ಲ. ಈಶ್ವರಪ್ಪ ಕೇಸಿಗೆ ಇದನ್ನು ಕಂಪೇರ್ ಮಾಡಬೇಡಿ ನೀವು, ಬೇರೆ ಕೇಸಿಗೆ ಇದನ್ನು ಕಂಪೇರ್ ಮಾಡಬೇಡಿ ನೀವು ಅಂತ. ಕಾಂಗ್ರೆಸ್ನವರು ಯಾವುದೇ ಒಂದು ಸಣ್ಣ ವಿಚಾರ ಬಂದರೂ ನಾವು ಗಾಂಧಿ ಭಕ್ತರು ಮತ್ತು ಹಿಂದಿನ ಇತಿಹಾಸ ನಾವು 70 ವರ್ಷ ಇತಿಹಾಸದವರು ಅಂತ ಹೇಳ್ತಾರೆ. ಇಲ್ಲಿ ಒಂದು ಸಣ್ಣ ಘಟನೆ ನಾವು ನೆನೆಸ್ಕೋಬೇಕಾಗ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭ, ಒಂದು ಸಣ್ಣ ರೈಲ್ವೆ ಆಕ್ಸಿಡೆಂಟ್ ಎಲ್ಲೋ ಒಂದು ಕಡೆ ಆಗುತ್ತೆ. ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಬಿಟ್ಟು ಬರ್ತಾರೆ. ಸಾಕಷ್ಟು ಜನ ಮಂತ್ರಿಮಂಡಲದವರು ಹೇಳ್ತಾರೆ ಇದಕ್ಕೂ ನಿಮಗೂ ತಪ್ಪಿಲ್ಲ, ಸಂಬಂಧನೇ ಇಲ್ಲ ಅಂತ. ವಿರೋಧ ಪಕ್ಷದವರು ಹೇಳಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಆದರ್ಶವನ್ನ ತಿಮ್ಮಾಪುರ ಅವರಲ್ಲಿ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ನಾನು ಯೋಚನೆ ಮಾಡ್ತಾ ಇರೋದು ಅಂಥದ್ರಲ್ಲಿ ಇವರು ಫ್ರಮ್ ದ ಬಿಗಿನಿಂಗ್ ಶ್ರೀನಾಥ್ ಜೋಶಿ ಲೋಕಾಯುಕ್ತನ ಬಳಸ್ಕೊಂಡು ರೈಡ್ ಮಾಡಿಸಿ ನಮ್ಮ ಹತ್ರ ದುಡ್ಡು ತಗೋತಾ ಇದ್ದಾರೆ ಅಂತ ಶ್ರೀನಾಥ್ ಜೋಶಿ ಅವರ ಆಡಿಯೋ ರೆಕಾರ್ಡು ಸಿಕ್ತು, ಎಲ್ಲ ಸಿಕ್ತು. ಅವಾಗಲೂ ಅವ್ರ ಸರ್ಕಾರಕ್ಕೆ ಅವ್ರು ಬೇಕಾಗಿತ್ತು. ತದನಂತರ ಸುಮಾರು ಜನ DC-ಗಳು ಈಗ ಹೆಸರು ಹೇಳ್ತಾ ಹೋದರೆ ಲಿಸ್ಟೇ ಸಿಗ್ತದೆ. ಆಮೇಲೆ ಇನ್ನೂ ಬೇರೆ ಬೇರೆ ದಂಧೆಗಳು ನಡೀತಾ ಇದ್ದಾವೆ ನಿಮಗೆ ಅಬಕಾರಿ ಇಲಾಖೆಯಲ್ಲಿ. ಲೈಸೆನ್ಸೇ ಇಲ್ಲದೆ ಇರೋ ಜಾಗಗಳಲ್ಲಿ ನಡೀತಾ ಇದೆ. ಈಗ ಒಬ್ಬ ಜನಸಾಮಾನ್ಯ, ಈಗ ಯಾರನ್ನು ಒಬ್ಬ ಹೋಗಿ ಲೈಸೆನ್ಸ್ ಹಾಕ್ತೀನಿ ಅಂದರೆ ಅವನು ಜಾಗ ಕೂಡ ಕೇಳ್ತಾರೆ. ಇದೇ BML ಲೇಔಟಲ್ಲಿ ನಿಮ್ಗೊಂದು ನೈಜ ಪ್ರಕರಣ ಕೊಡ್ತೀನಿ. BML ಲೇಔಟಲ್ಲಿ ಬೆಸ್ಟ್ ಕ್ಲಬ್ ಅಂತ ಒಂದು ನಡೀತಾ ಇದೆ. ಸರ್ಕಾರಿ ಪಾರ್ಕ್ನಲ್ಲಿ ಅವನು ಕ್ಲಬ್ ನಡೆಸ್ತಾ ಇದ್ದಾನೆ. ಅದಕ್ಕೆ ಅಬಕಾರಿ ಕಂಪ್ಲೇಂಟ್ ಕೊಟ್ಟು 1.5 ವರ್ಷ ಆಗಿದೆ. ಇವತ್ತು ಕೂಡ ಅದನ್ನು ರಿನ್ಯೂವಲ್ ಮಾಡಿ ಕೊಡ್ತಾರೆ. ಅಲ್ಲಿ DC ರಂಗಪ್ಪ ಅಂತ ಒಬ್ಬ ಆತ ಇದ್ದಾನೆ. ಆತನ ಹೋಗಿ ಕೇಳಿದ್ರೆ, ಸರ್ ನಾನೇನು ಮಾಡಲಿ ಸರ್, ಮೇಲವ್ರು ಪರ್ಮಿಷನ್ ಕೊಟ್ಟವ್ರೆ ಸರ್ ಅಂತ. ಆತ ಯಾವ ಮಟ್ಟದ್ರಿ? ಮೇಲವ್ರು ಅಂದ್ರೆ ಯಾರು ಅಂತ? ಯಾರು ಮೇಲ್ನವ್ರು ಕೊಟ್ಟವ್ರೆ ಸರ್. ಇಲ್ಲ ಅಂದ್ರೆ ಸರ್ ತನಿಖೆ ನಡೀತಾ ಐತೆ ಸರ್, ಹೋಗಿ ಸರ್ ರೆವಿನ್ಯೂ DC ಹತ್ರ ಕ್ಯಾನ್ಸಲ್ ಮಾಡಿಸಿ ಸರ್ ಅಂತಾರೆ. ರೆವಿನ್ಯೂ DC ಕೈಗೆ ಸಿಗಲ್ಲ. ಇಂಥ ಪ್ರಕರಣಗಳು ನಾನು ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಸರ್ಕಾರಿ ಜಾಗಗಳಲ್ಲಿ ಮೋಜು ಮಸ್ತಿ ಮಾಡ್ತಾ ಇರೋದಕ್ಕೂ ಇದೇ ಅಬಕಾರಿಯವ್ರ ಸಪೋರ್ಟು. ಸರ್ಕಾರಿ ಜಾಗದಲ್ಲಿ ಪಾರ್ಕ್ ಜಾಗದಲ್ಲಿ ಇವನಿಗೆ ಕ್ಲಬ್ ಮಾಡ್ಲಿಕ್ಕೆ ಯಾರ್ರೀ ಪರ್ಮಿಷನ್ ಕೊಟ್ಟಿರೋರು? ನಾಚಿಕೆ ಆಗಲ್ಲೇನ್ರಿ ಇವ್ರಿಗೆ? ಅದೇ ಒಬ್ಬ ಸಣ್ಣವನು ಯಾರೋ ಒಂದು CL7 ಮಾಡ್ತೀನಿ ಅಂತ ತುಮಕೂರಿನಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ನಿನ್ನ ಜಾಗ ಸರಿ ಇಲ್ಲ, ನಿನ್ನ ಪ್ಲಾನ್ ಸರಿ ಇಲ್ಲ, 50 ಸತಿ ರಿಜೆಕ್ಟ್ ಮಾಡ್ತಾರೆ. ಇವರ ಲಂಚದ ಹಣ ಅವ್ರಿಗೋಗಿ ಅವ್ರ ತೈಲಿ ಮುಟ್ಟೋವರೆಗೂ ಬಿಡಲ್ಲ. ಅದೇ ಸರ್ಕಾರಿ ಜಾಗದಲ್ಲಿ ಮಾಡೋನಿಗೆ ಆರಾಮಾಗಿ ಲೈಸೆನ್ಸ್ನ ರಿನ್ಯೂವಲ್ ಮಾಡ್ತೀರಾ ಅಂದರೆ ಯಾವ ಆಧಾರದ ಮೇಲೆ ಮಾಡ್ತೀರಾ? ನಾಳೆ ದೇವಸ್ಥಾನದೊಳಗೂ ಮಾಡ್ತೀರಾ? ನಿಮಗೆ ದುಡ್ಡಿನ ಹಪಾಪಿ ಶುರುವಾಗಿದೆ. ತಿಮ್ಮಾಪುರ ಅವರು ಇಷ್ಟೆಲ್ಲ ಪ್ರಕರಣ ಆದರೂ ನಾನು ಯಾಕೆ ರಾಜೀನಾಮೆ ಕೊಡಲಿ ಅಂದರೆ ನಿಜವಾಗ್ಲೂ ಇವರ ಮನಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ. ಇವ್ರ ಸರ್ಕಾರದ ಹೆಡ್ ಆಗಿರೋಂಥ ಸಿದ್ದರಾಮಯ್ಯನವ್ರು ಮಾತು ಹೇಳ್ತಾರೆ, ನನ್ನ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆಯಕ್ಕೆ ಬಿಡಲ್ಲ.
ಏನು ಸ್ವಾಮಿ ಇದು? ದಿನಾ ಬೆಳಗ್ಗೆ ಎದ್ರೆ ಇದೇ ಕೇಳ್ತಾ ಇದ್ದೀವಿ. ಹೋಗ್ಲಿ, ಒಬ್ಬ DC ಏಕಾಏಕಿ 1 ಕೋಟಿ ಕೇಳಿದ್ರೆ ಜನ ಬಿಡ್ತಾರೇನ್ರಿ? ಬಾರ್ ಓನರ್ಸು ಮಕ್ಕದ ಮೇಲೆ ಹೊಡಿತಾರೆ. ಅಲ್ಲ, ಇಲ್ಲಿ ಪ್ರಶ್ನೆ ಬರೋದು DC ತನ್ನ ಲಂಚದ ಪ್ರಮಾಣವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಸಚಿವರ ಹೆಸರನ್ನು ಯಾಕೆ ಹೇಳಿರ್ಬೋದು? ಈಗ ಸ್ನೇಹಿತರೊಬ್ರು ಈಗ ಮಾತಾಡಿದ್ರು, ಅವ್ರು ಹೇಳಿದ್ರು ಸರ್, ಹೇಳಿದ್ರು ಈಗ ಯಾವಾಗ CL7 ಕೊಡಕ್ಕೆ ಸ್ಟಾರ್ಟ್ ಆಯ್ತೋ ಜಾಸ್ತಿ ಆಯ್ತು ಅಂತ. ಅಂದ್ರೆ ಮೊದಲಿನಿಂದನೂ ಕಲೆಕ್ಷನ್ ದಂಧೆ ಕಂಟಿನ್ಯೂಷನ್ ಇತ್ತು. ಇವಾಗ ಇವ್ರಿಗೆ ಹಣದ ಅಪಾಪಿ ಜಾಸ್ತಿ ಆಗಿದೆ ತಿಮ್ಮಾಪುರ ಅವ್ರಿಗೆ. ಅಲ್ಲಿಂದ ಆಚೆಗೆ ಸಿದ್ದರಾಮಯ್ಯನವ್ರ ಮಗ ಅವರೇ ಎಲ್ಲಾನು DC ಟ್ರಾನ್ಸ್ಫರ್ಗಳಿಂದ ಹಿಡಿದು, ಅಬಕಾರಿ DC ಟ್ರಾನ್ಸ್ಫರ್ಗಳಿಂದ ಹಿಡಿದು ಅವ್ರದ್ದೇ ಕೈವಾಡ ಇದೆ. ಸೊ ನನಗಿಲ್ಲಿ ಅಲ್ಲಿ ನೋಡಿ, ವಾಲ್ಮೀಕಿ ಹಗರಣದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವರು ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್. ಅದು ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿ ಗೊರಸ್ತು ನಂಗೆ ನಾಗೇಂದ್ರನ ಆಚೆ ಹಾಕಿದ್ರು. ಪ್ರತಿ ಟ್ರಾನ್ಸ್ಫರ್ಗಳ ದಂಧೆಯಲ್ಲೂ ಯತೀಂದ್ರ ಅವರ ಹೆಸರು ಕೇಳಿ ಬರ್ತಾ ಇದೆ. ಏನ್ ಮಾಡ್ತಾ ಇದ್ದಾರೆ ಇವರು? ಮಾತೆತ್ತರೆ ಸಿದ್ದರಾಮಯ್ಯ ಅವರು ನಾನು ಸಾಚಾ ಅಂತಾರೆ. ಇವ್ರ ಮಗನವು ಇಷ್ಟೊಂದು ಹಗರಣ ಕೇಳಿ ಬಂದ್ರು ಕೂಡ ಅವರು ಲಿಟ್ರಲಿ ಕೇಳ್ಬೇಕಾರೋದು ರಾಜೀನಾಮೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.